ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗ ವಿಶೇಷವಾಗಿ ನಮ್ಮ ಮಿತ್ರರು, ಗುರುಗಳು, ಅದರಲ್ಲೂ ವಿಶೇಷವಾಗಿ ಸಂಶೋಧಕರು, ಯಾಕಪ್ಪ ಅಂದರೆ ಸಂಶೋಧಕರು ಸಿಗೋದು ಭಾಳ ಅಪರೂಪ. ಪ್ರತಿಯೊಂದು ವಿಷಯದ ಆಳಕ್ಕಿಳದ ನೋಡುವ, ಚರ್ಚಿಸುವ, ವಿಮರ್ಶಿಸುವ ಸಣ್ಣ ಶಕ್ತಿ ಅಲ್ಲದು. ತಾನು ಅದಕ್ಕೆ ಒಡ್ಡಿಕೊಳ್ಳುವಂಥದ್ದು ಅಂಥ ಸಾಹಸಿಗರು ನಮ್ಮ ಮಿತ್ರರು ನಮಗೆ ಹೆಮ್ಮೆ ಅನ್ನಿಸ್ತದೆ. ಅವ್ರು ಇವತ್ತು ನಮ್ಮ ಗ್ರಾಮ ದೇವತೆ ಬಗ್ಗೆ, ಗ್ರಾಮ ದೇವತೆ ಗೊತ್ತಾಗ್ಬಿಡ್ತದೆ ನಿಮಗೆ. ದ್ಯಾಮವ್ವ, ದುರ್ಗವ್ವ, ಲಕ್ಕವ್ವ, ಕರಿಯವ್ವ, ಕಾಳವ್ವ ಯಾರು ಇರ್ತಾರೆ, ಎಲ್ಲ ಊರವ್ರು ಮಾಡಿರ್ತೀವಿ. ನಮ್ಮಲ್ಲೇ ಲಕ್ಷ್ಮೀ ದೇವಿ ಅಂತೇಳಿ, ಲಕ್ಕವ್ವ ಅಂತೇಳಿ ಗೋಕಾಕದಲ್ಲಿ ಈಗ ಜಬರ್ದಸ್ತ ಜಾತ್ರೆ ಬರ್ಲಿಕ್ಕದ ಭಂಡಾರ ಅಂತ ಸಿಕ್ಕಾಪಟ್ಟೆ ಹಾರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಅಂಥ ಒಂದು ಜಾತ್ರೆ ಬಗ್ಗೆ ಎಲ್ಲರೂ ಕುತೂಹಲ. ಇದೇನು, ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನು ಕಾರಣ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾವಾಗ ಬರ್ತದೆ, ಯಾವಾಗ ಹೋಗ್ತದೆ, ಈ ದೇವಿ ಯಾರು, ಈ ದೇವಿಯ ಹಿನ್ನೆಲೆ ಏನು, ಮುನ್ನೆಲೆ ಏನು, ಇವರು ಬೇಕಾ ಇವತ್ತು ಅನ್ನುವಂಥ ಅನೇಕ ಪ್ರಶ್ನೆಗಳು ಹುಡ್ತಾ ಇರ್ತಾವೆ ಮನುಷ್ಯನ ಸಹ ಪ್ರಶ್ನೆ ಮಾಡುವಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತೊಂದಿಷ್ಟು ನಮ್ಮ ಡಾಕ್ಟರ್ ಚನ್ನಬಸಪ್ಪ ಕಲ್ಲಪ್ಪ ನಾವ್ರಿಗೆ ಅವರ ಜೊತೆಗೆ ಈ ಪ್ರಶ್ನೆಗಳನ್ನು ಇಡ್ತಾ ಇದ್ದೀವಿ. ಸರ್ ನಮಸ್ಕಾರ, ನಮಗೆ ಸ್ವಾಗತ ನಮ್ಮ ವಾಹಿನಿಗೆ. ಈಗ ತಮ್ಮೊಂದಿಗೆ ವಿಶೇಷವಾಗಿ ನೀವು ಮೊದಲೇದಾಗ ನಾವು ನಿಮ್ಮ ನೋಡೋದು ವಿಮರ್ಶಕ ಮತ್ತು ಜೊತೆಗೆ ಒಬ್ಬ ಸಂಶೋಧಕ, ಆ ಮೈಂಡ್ ಇಟ್ಕೊಂಡು ಬೆಳೆದಂಥವ್ರು ನೀವು. ಈಗ ನಮ್ಮ ಜನಕ್ಕೆ ತಿಳಿಯುವಂಗೆ ಹೇಳಬೇಕಾಗಿದೆ ನೀವು. ದೇವ್ರು ಅಂದರೆ ಏನು, ದೈವಿ ಕಲ್ಪನೆ ಅಂದರೆ ಏನು, ಮನುಷ್ಯನಲ್ಲಿ ಇದು ಯಾವಾಗ ಮುಡಿತು, ಯಾಕೆ ಮುಡಿತು ಅಂತ. ಮಲ್ಲಪ್ಪ ಅವರೇ, ನಾವು ನೀವು ಕೂಡೇ ಹೋಗಿದ್ದವರು ಭಾಳ ಹಿಂದಿನಿಂದ ಕನ್ನಡ ವಿಷಯವನ್ನು ತಗೊಂಡೇ MA ಅದು ಮಾಡಿದವರು. ತಾವು ಹೇಳಿದ ಹಾಗೆ ವಿಮರ್ಶೆ ಕಡೆಗೆ, ಸಂಶೋಧನೆ ಕಡೆಗೆ ನನಗೆ ಮೊದಲಿನಿಂದ ಒಲವಿರುವಂಥದ್ದು. ಜಾನಪದ ಅಧ್ಯಯನ, ವಚನ ಸಾಹಿತ್ಯ ಇದೆಲ್ಲ ಮಾಡ್ತಾ ಬಂದಿರೋದು. ಇತ್ತೀಚೆಗೆ ಮತ್ತು ಬೇರೆ ಬೇರೆ ಕಡೆಗೂ ಕೂಡ ಒಲವುಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ತಾವು ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಗೋಕಾಕದಲ್ಲಿ ಬಹುಶಃ ಈ ತಿಂಗಳು 30ನೇ ತಾರೀಕಿನಿಂದ ಗೋಕಾಕ ಗ್ರಾಮದೇವಿಯ ಜಾತ್ರೆ ಶುರುವಾಗ್ತಾ ಇದೆ. ಆಮೇಲೆ ನಿಮಿತ್ತವಾಗಿ ಆ ಗ್ರಾಮದೇವಿ ಅಂದ್ರೇನು, ಅದಕ್ಕೂ ಪೂರ್ವದಲ್ಲಿ ಈ ದೇವರಂದ್ರೇನು, ದೇವರ ಕಲ್ಪನೆ ಅದು ಏನದು, ಅದು ಯಾಕದು, ಅದು ಹೇಗೆ, ಅದು ಎಂದಿನಿಂದ ಮೂಡಿತು ಅನ್ನುವಂಥದ್ದನ್ನು ನಮ್ಮ ಜನಗಳಿಗೆ ತಿಳಿಸ್ಕೊಡ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನೀವು ನನ್ನನ್ನು ಇಲ್ಲಿ ಕರೆಯಿಸಿ ಈ ಪ್ರಶ್ನೆಯನ್ನು ಮಾಡಿದ್ದೀರಿ. ಮೊಟ್ಟ ಮೊದಲೇದು ಅಂತ ಹೇಳಿದ್ರೆ,